ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಪೌಲನು ತನ್ನ ನಿಜ ಕುಮಾರನಾದಂತಹ ತಿಮೋಥಿಯನಿಗೆ ಬರಿತಾ ಇರುವಂತಹ ಒಂದು ಪತ್ರಿಕೆ. ಕ್ರಿಸ್ತ ನಂಬಿಕೆ ಇರುವಂತಹ ವ್ಯಕ್ತಿಗಳು ಸಾಧಾರಣವಾದ ಹೋರಾಟವನ್ನಲ್ಲ, ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಆಗ ಸತ್ಯವೇದ ಏನು ಹೇಳುತ್ತೆ? ಮಾಡತಕ್ಕ ಶ್ರೇಷ್ಠ ಹೋರಾಟ. ಅದರ ಅರ್ಥ ಮಾಡಬೇಕಾದಂತಹ ಹೋರಾಟ. ಹಾಗಾದರೆ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಹೋರಾಟ ಇದೆ ಎಂಬುದು ಸತ್ಯವಾದಂತಹ ಮಾತು. ಎಷ್ಟೋ ಜನರು ತಿಳ್ಕೊಂಡಿರುವಂಥದ್ದು, ಯೇಸು ಸ್ವಾಮಿಯನ್ನು ನಂಬಿದ ಕೂಡಲೇ ಅಥವಾ ನಂಬಿದ ನಂತರ ನನ್ನ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಪ್ರಯಾಸಗಳಿಲ್ಲ, ಪ್ರತಿಕೂಲಗಳಿಲ್ಲ, ಎಲ್ಲವೂ ಅನುಕೂಲವಾಗಿ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ ಎಂಬುದಾಗಿ ತಿಳಿದಿರುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಆದರೆ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಕಲಿಯುವಾಗ ನಮಗೆ ಗೊತ್ತಾಗುವಂಥದ್ದು, ದೇವರ ಮಕ್ಕಳಿಗೆ ನಿರಂತರವಾದ ಹೋರಾಟ ಇದೆ. ಅದು ಸಾಧಾರಣವಾದ ಹೋರಾಟ ಅಲ್ಲ, ಶ್ರೇಷ್ಠ ಹೋರಾಟವನ್ನು ಮಾಡಬೇಕೆಂಬುದಾಗಿ ಪೌಲನು ಹೇಳ್ತಾನೆ. ನಾವು ಸಾಧಾರಣ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸುವಾಗ ಅಥವಾ ಕ್ಲಾಸ್ಗೆ ಹೋಗಿ ಅವ್ರು ಬರುವಂಥ ಸಮಯದಲ್ಲಿ ಹೇಗೆ ಓದಿದೆ ಏನು ಎಲ್ಲ ತಿಳ್ಕೊಳ್ತೀವಿ ನಾವು. ನಂತರ ಎಕ್ಸಾಮ್ ಹತ್ರ ಬರುವಾಗ ಮಕ್ಕಳಿಗೆ ಹೇಳ್ತೀವಿ, ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಜಸ್ಟ್ ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು. ಇದೆಲ್ಲವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಯಾಕೆ? ಚೆನ್ನಾಗಿ ಓದಿ ಹೆಚ್ಚು ಶ್ರಮಪಟ್ಟು ಒಳ್ಳೆ ಅಂಕಗಳನ್ನು ಗಳಿಸ್ಕೊಳ್ಬೇಕು, ಅವರು ಉನ್ನತವಾಗಿ ಬರಬೇಕು, ಅವರು ಟಾಪ್ ಲೆವೆಲಲ್ಲಿ ಬರಬೇಕೆಂಬುದು ನಮ್ಮ ಆಸೆ. ಅದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದೇನು ಅಂತ ಹೇಳಿದ್ರೆ, ಶ್ರೇಷ್ಠ ಹೋರಾಟ ಮಾಡಿದರೆ ಮಾತ್ರವೇ ಶ್ರೇಷ್ಠ ಪದವಿಯನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಎಷ್ಟೋ ಸಂದರ್ಭದಲ್ಲಿ ನಾವು ಶ್ರೇಷ್ಠ ಹೋರಾಟ ಮಾಡಲ್ಲ, ನಾರ್ಮಲ್ ಆದ ಹೋರಾಟ, ನಾರ್ಮಲ್ ಆದ ಕ್ರೈಸ್ತ ಜೀವಿತ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಪದವಿ ಮಾತ್ರ ಶ್ರೇಷ್ಠವಾದದ್ದು ನಮಗೆ ಬೇಕು ಅಂದರೆ ಎಂದಿಗೂ ಸಾಧ್ಯವಿಲ್ಲ. ಪೌಲನು ತಿಮೋಥಿಯನಿಗೆ ಹೇಳ್ತಾನೆ, ತಿಮೋಥಿಯನೇ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ನೀನು ಮಾಡಬೇಕು. ಈ ಬೆಳಗಿನ ಸಮಯದಲ್ಲಿ ನನ್ನ ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಹೋರಾಡಬೇಕಾದಂತಹ ಸನ್ನಿವೇಶಗಳು ಬರುವಾಗ ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕು. ಪೌಲನು ತನ್ನ ಆ ಮಗನಾದಂತಹ ತಿಮೋಥಿಯನಿಗೆ ಹೇಳುವಾಗ ಅವನು ಹೇಳುವಂತಹ ಆ ಮಾತನ್ನು 2 ತಿಮೋಥಿ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ತನ್ನ ಕೊನೆಯ ಕ್ಷಣಗಳಲ್ಲಿ ಆ ಪೌಲನು ಹೇಳುವಂಥ ಒಂದು ಮಾತು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಅದರ ಅರ್ಥ ಪೌಲನು ಹೇಳ್ತಾ ಇದ್ದಾನೆ, ಈ ಒಂದು ನನ್ನ ಓಟವನ್ನು, ನನ್ನ ಈ ರೇಸನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಸುಲಭವಾಗಿರಲಿಲ್ಲ. ಇಲ್ಲಿವರೆಗೂ ಬಂದು ನಿಲ್ಲುವುದಕ್ಕೆ ಅಷ್ಟು ಸುಲಭವಾದಂತಹ ಕಾರ್ಯವಾಗಿರಲಿಲ್ಲ. ಇದರಲ್ಲಿ ಬಹಳ ಕಷ್ಟಕರವಾದಂತಹ ಸನ್ನಿವೇಶಗಳಿತ್ತು, ಅನೇಕ ವೇದನೆಗಳಿತ್ತು. ಪೌಲನ ಆ ಕಷ್ಟದ ಲಿಸ್ಟನ್ನು 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಷ್ಟು ದೊಡ್ಡ ಲಿಸ್ಟು. ಅದರ ಮಧ್ಯದಲ್ಲಿ ಹೋರಾಡಿ 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 ಜಯಶಾಲಿಯಾಗಿ ಬಂದು ಆ 2ನೇ ತಿಮೋಥಿಯ ಪತ್ರಿಕೆಯಲ್ಲಿ ಅವನು ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಇಂದು ಈ ಅಗಲ ಸಮಯದಲ್ಲಿ ನನ್ನ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಶ್ರೇಷ್ಠ ಹೋರಾಟವನ್ನು ಮಾಡುವವರಾಗಿರಬೇಕು, ಉನ್ನತವಾದ ಹೋರಾಟವನ್ನು ಮಾಡಬೇಕು. ಕಾರಣ, ನಮಗೆ ವಿರುದ್ಧವಾಗಿ ಹೋರಾಟವನ್ನು ತರುವಂಥ ಆ ಸೈತಾನನು ಶಕ್ತನಾಗಿದ್ದಾನೆಂಬುದನ್ನು ಮರೆಯಬಾರ್ದು. ಅವನು ಸಾಧಾರಣ ವ್ಯಕ್ತಿಯಲ್ಲ, ಅವನು ಶಕ್ತನಾಗಿರುವುದರಿಂದ ಅವನ ಆ ಶಕ್ತಿಗೆ ವಿರುದ್ಧವಾಗಿ ನಿಲ್ಲಬೇಕು ಅಂದರೆ ಶ್ರೇಷ್ಠವಾದಂತಹ ಹೋರಾಟವನ್ನು ಮಾಡಬೇಕು. ಯಾಕೆ ಗೊತ್ತಾ? ನಮ್ಮ ವಿರೋಧಿಯಾಗಿರುವಂಥ ಸೈತಾನನು ಶಕ್ತನಾಗಿದ್ದಾನೆ. ಕ್ರಿಕೆಟ್ ಅಥವಾ ಮುಂತಾದ ಆಟಗಳಲ್ಲಿ ನೋಡುವಾಗ ಆಪೋಸಿಟ್ ಟೀಮ್ ಅವರು ವೀಕ್ ಆಗಿದ್ದರೆ ಅಂಥ ಶ್ರೇಷ್ಠವಾದ ಆಟ ಏನು ಆಡೋದು ಬೇಕಾಗಿಲ್ಲ. ನಾರ್ಮಲ್ ಆಟ ಆಡಿದ್ರೆ ಗೆದ್ದು ಬಿಡಬಹುದು. ಯಾಕೆಂದರೆ ಅವರು ವೀಕ್ ಟೀಮ್ ಇದ್ದಾರೆ, ಅವರು ಜಾಸ್ತಿ ರನ್ಸ್ ಹೊಡೆದಿಲ್ಲ. ಒಂದು ವೇಳೆ ಆ 20-20 ಮ್ಯಾಚ್ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಜಸ್ಟ್ 50 ರನ್ಸ್ 100 ರನ್ಸ್ಗೆ ಅವರು ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇವರಿಗೆ 100 ರನ್ 20 ಓವರಲ್ಲಿ ಮಾಡೋದು ತುಂಬ ಸುಲಭವಾದ ಕಾರ್ಯ. ಆದರೆ ಅವರು 250-300 ಮಾಡಿದರೆ ಇವರು ಶ್ರೇಷ್ಠವಾದ ಆಟವನ್ನು ತರಬೇಕಾಗತ್ತೆ. ಕಾರಣ ಆಪೋಸಿಟ್ ಟೀಮ್ ಸ್ಟ್ರಾಂಗ್ ಆಗಿದೆ. ಇಂದು ನನ್ನನ್ನು ಕೇಳುವ ದೇವರ ಮಕ್ಕಳೇ,
ನನ್ನ ವಿರೋಧಿ, ನಮ್ಮೆಲ್ಲರ ವಿರೋಧಿ, ಅವನು ಸ್ಟ್ರಾಂಗ್ ಆಗಿದ್ದಾನೆ. ಅವನಿಗೆ ವಿರುದ್ಧವಾಗಿ ನಿಂತು ಅವನನ್ನು ಸೋಲಿಸಬೇಕು ಅಂದರೆ ನಮ್ಮ ಜೀವಿತದಲ್ಲಿ ಶ್ರೇಷ್ಠ ಹೋರಾಟವನ್ನು ನಾವು ಮಾಡಬೇಕು. ಶ್ರೇಷ್ಠವಾದ ಹೋರಾಟವನ್ನು ಮಾಡಿ ಜಯಶಾಲಿಯಾಗಿ ನಿಲ್ಲುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಅದಕ್ಕಾಗಿ ಕರ್ತನ ಸಲ ಒಪ್ಪಿಸಿಕೊಡೋಣ. ಕರ್ತನೆ, ನಾನೆಂದಿಗೂ ಈ ಹೋರಾಟದಲ್ಲಿ ಸೋಲ್ಬಾರ್ದು, ಹೋರಾಟದಲ್ಲಿ ತಲೆ ತಗ್ಗಿಸಬಾರ್ದು, ಉನ್ನತವಾದ ದರ್ಜೆಯಲ್ಲಿ ನಾನು ಹೋರಾಡಿ ಗೆಲ್ಲಬೇಕು. ಕರ್ತನೆ, ಶ್ರೇಷ್ಠ ಹೋರಾಟವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಹೊಂದಿಕೊಂಡು ನಿನ್ನ ಬಳಿಯಲ್ಲಿ ನಿಲ್ಲುವಂತೆ ನನಗೆ ಸಹಾಯ ಮಾಡು ಎಂಬುದು ನಮ್ಮ ಪ್ರಾರ್ಥನೆಯಾಗಿರಲಿ. ಕಣ್ಣುಗಳನ್ನು ಮುಚ್ಚೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇಂದು ವಾಕ್ಯವನ್ನು ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಪ್ಪ. ಶ್ರೇಷ್ಠ ಹೋರಾಟವನ್ನು ಮಾಡಿ ಜಯಶಾಲಿಯಾಗಿ ನಿಲ್ಲುವ ಹಾಗೆ ಕರ್ತನೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.